ಸರಿ ಫೋನ್ ಮಾಡಿ ತಲೆ ತಿಂತಿದ್ದೀಯ ನೀನು. ಸ್ವಲ್ಪ ಗೊತ್ತಾಗಲ್ವ ನಿನಗೆ? ರವಿ ಪ್ಲೀಸ್ ಅರ್ಥ ಮಾಡ್ಕೊ. ನೋಡು, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಅರ್ಥ ಮಾಡ್ಕೊ. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ? ನಾವಿಬ್ಬರು ಗಂಡ ಹೆಂಡತಿ ಅನ್ನೋದು ಮರ್ತೋಯ್ತಾ ನಿನಗೆ? ನೋಡು, ನಾನು ಮರ್ತಿಲ್ಲ, ಆದರೆ ನೀನು ಮಾಡಿದ ಮೋಸನೂ ನಾನು ಮರ್ತಿಲ್ಲ. ರವಿ ಆಯಿತು, ನಾನು ಮಾಡಿದ ಮೋಸಕ್ಕೆ ನಾನು ಸರಿಯಾಗಿ ಶಿಕ್ಷೆ ಅನುಭವಿಸಿದ್ದೀನಿ ಅಲ್ವಾ? ಇವಾಗ ಏನಾಗಬೇಕು? ಪ್ಲೀಸ್ ಬಾ, ಹೋಗಿ ಡಿವೋರ್ಸ್ನ ಕ್ಯಾನ್ಸಲ್ ಮಾಡಿಸೋಣ, ನೆಮ್ಮದಿಗಿರೋಣ. ಇವಾಗ ನಾನು ಒಪ್ಕೊಂಡಿರೋ ಹುಡುಗಿ ಗತಿ ಏನು? ಪ್ಲೀಸ್ ಪ್ಲೀಸ್ ನೋಡು, ಅವಳನ್ನ ಬಿಟ್ಬಿಡು. ನೋಡು, ಇನ್ಯಾವತ್ತೂ ಅಷ್ಟೇ, ಕಷ್ಟ ಆಗಲಿ ಸುಖ ಆಗಲಿ ನಿನ್ನ ಜೊತೆನೇ ಜೀವನ ಮಾಡ್ತೀನಿ. ನೋಡು ಕಾವ್ಯ, ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಒಂದು ಹೇಳ್ತೀನಿ ಕೇಳ್ಕೊ. ನೀನು ಒಂದು ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಹಾಕೊಡ್ಬೇಕು. ಕಷ್ಟ ಆಗಲಿ ಸುಖ ಆಗಲಿ ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ. ಹಾಗೇನೆ ಕೆಲಸಕ್ಕೂ ಹೋಗಲ್ಲ ಅನ್ನೋದು ಕೂಡ ನೀನು ಸೈನ್ ಹಾಕೊಡ್ಬೇಕು. ಯಾಕದೆಲ್ಲ? ನಿನ್ನ ನಂಬುವಂಥ ಪರಿಸ್ಥಿತಿ ನಾನಿಲ್ಲ, ಆಯ್ತಾ? ನೀನು ಎಂಥವಳು ಅಂತ ಇಷ್ಟೆಲ್ಲ ತಿಳಿದ ಮೇಲೆ ತಿರ್ಗಾ ನಿನ್ನ ಮೇಲೆ ನಾನು ನಂಬೋದು ನನ್ನ ಮೂರ್ಖತನ ಆಗುತ್ತೆ. ನೋಡು, ಇನ್ಯಾವತ್ತೂ ನನ್ನ ಹತ್ರ ನಡ್ಕೊಳ್ಳಲ್ಲ. ಅಗ್ರಿಮೆಂಟ್ ಎಲ್ಲ ಏನು ಬೇಡ. ನೋಡು, ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಿನ್ನ ಬುದ್ಧಿ ಅಂತದ್ದು ಅಂತ. ಎಂಥ ಬುದ್ಧಿ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ. ನೋಡು ರವಿ, ಹಾಗಲ್ಲ ರವಿ, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಯಾಕೆ ಹೇಳ್ತೀಯಾ? ನೀನು ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ. ನೋಡು, ಇವಾಗ ನಾಳೆ ನಾಡ್ದು ಮದುವೆ ಇದೆ. ನನ್ನ ಮದುವೆ ಆಗಲ್ಲ, ಇಲ್ಲ ನೀನು ನನ್ನ ಜೊತೆ ಇರ್ತೀಯಾ? ಆಯಿತು, ಕಷ್ಟ ಬರಲಿ ಸುಖ ಬರಲಿ ನಿನ್ನ ಜೊತೆನೇ ಇರ್ತೀನಿ. ಹಾಗೇನೆ ಅಗ್ರಿಮೆಂಟ್ಗೂ ಸೈನ್ ಹಾಕೊಡ್ತೀನಿ. ಇನ್ನು ಕೆಲ್ಸಕ್ಕೆ ಹೋಗಲ್ಲ. ಏನಿರುತ್ತೆ ಅಗ್ರಿಮೆಂಟ್ ಪತ್ರದಲ್ಲಿ? ಏನಿಲ್ಲ, ನೀನು ನನ್ನ ಬಿಟ್ಟು ಬಂದರೆ ನಿನಗೆ ಜೈಲಿಗೆ ಯಾವುದೇ ಮುಲಾಜಿಲ್ದಾನೆ 10 ವರ್ಷ ಜೈಲು ಅನುಭವಿಸಬೇಕಾಗುತ್ತೆ. ರವಿ, ಏನಿದೆಲ್ಲ ಅಂದರೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ನಿನಗೆ? ನನ್ನ ಜೊತೆ ಇರಬೇಕು ಅಂದರೆ ಇಷ್ಟೆಲ್ಲ ಫಾಲೋ ಮಾಡಲೇಬೇಕು. ಆದರೆ ಓಕೆನೂ ಇಲ್ಲಾಂದ್ರೆ ಬೇಡ. ಓಕೆ ರವಿ, ನನಗೇನು ನೀನು ಆರಾಮಾಗಿ ನೋಡ್ಕೊಳ್ತೀಯ ಅಂದರೆ ಯಾವ ಕೆಲಸನೂ ಬೇಡ, ಏನು ಬೇಡ, ಆರಾಮಾಗಿ ಇದ್ಬಿಡ್ತೀನಿ. ನೀನು ಆಫೀಸ್ಗೆ ಹೋಗಿ ಮೊದಲು ನಾನು ಕೆಲಸ ಬಿಡ್ತಾ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿಬಿಟ್ಟು ಬಾ. ಓಕೆ ರವಿ, ಖಂಡಿತವಾಗ್ಲೂ. ನನಗೆ ನಿನ್ನ ಮೇಲೆ ತುಂಬ ಇಷ್ಟ ಆಗಿದೆ. ನನಗೋಸ್ಕರ ಕೆಲಸ ಬಿಡೋಕ್ಕೂ ರೆಡಿನೇ ನಾನು. ಸರಿ, ನೀನು ಹೋಗ್ಬಿಟ್ಟು ಕೆಲಸ ಬಿಟ್ಟ ಮೇಲೆ ನನಗೆ ಹೇಳು. ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ. ಸಂಜೆನೇ ಮನೆಗೆ ಹೋಗೋಣ? ಇಲ್ಲ, ಸಂಜೆ ಏನು ಮಾಡೋಕ್ಕೆ? ನೋಡು, ನೀನು ನಾಳೆ ಡೈರೆಕ್ಟು ರಿಜಿಸ್ಟರ್ ಆಫೀಸ್ ಹತ್ರ ಬಾ, ಅಲ್ಲೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಿದೆ. ಸರಿ ಆಯಿತು ರವಿ, ಸಾರಿ ಆಯಿತಾ, ಇಷ್ಟು ದಿನ ನಿನಗೆ ಇಷ್ಟೊಂದು ಕಾಟ ಕೊಟ್ಟಿದ್ದಕ್ಕೆ. ಇನ್ಮೇಲೆ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಓಕೆನಾ? ಸರಿ, ಓಕೆ. ಥ್ಯಾಂಕ್ ಯು ರವಿ, ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸರಿ ಆಯಿತು, ನಾನು ಇವಾಗ ಹೊರಡ್ತೀನಿ. ಹಾಯ್ ರವಿ. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಐ ಆಮ್ ಗುಡ್. ಸರಿ ಸಿಸ್ಟರ್, ನಾನು ಸ್ವಲ್ಪ ಕೆಲಸ ಇದೆ, ನಾನು ನೋಡ್ತೀನಿ. ಸರಿ ಆಯಿತು, ಹೊರಡಿ. ಏನೇನು ಸಮಾಚಾರ? ವಿಷಯ ಏನು ಗೊತ್ತಾ? ರವಿ ಒಪ್ಕೊಂಡ ನನ್ನ ಮನೆ ಕರ್ಕೊಂಡು ಹೋಗೋಕ್ಕೆ. ಹೌದಾ? ರಿಯಲಿ? ನನಗೇನು ಅನ್ಮನಪ್ಪ. ಅಯ್ಯೋ, ಇವಾಗ ಕೇಳಿದರೆ ಮೊದಲೇ ಹೇಳ್ತಿದ್ದೆ ಅಲ್ವಾ? ಅವನ ಮುಂದೆನೇ ಒಪ್ಕೊಂಡಿದ್ದಾನೆ ಕಣೆ. ಹೇಗೋ ಸದ್ಯ ಒಂದು ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಅಷ್ಟೇ ಸಾಕು. ಅಷ್ಟು ಸುಲಭ ಒಪ್ಕೊಬಿಟ್ಟಿದ್ದಾನೆ? ಏನು ಸಮಾಚಾರ? ಏನಿಲ್ಲ ಕಣೆ, ಅವನು ನನ್ನ ಕೆಲಸ ಬಿಟ್ಬಿಡು, ಮತ್ತು ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕು, ಇರಿಸ್ಕೊಳ್ತೀನಿ ಅಂದ. ಏನು ಹೇಗೂ ಅವನ ಜೊತೆ ಇರೋದಲ್ವಾ, ಅದಲ್ದೇ ದೊಡ್ಡ ಶ್ರೀಮಂತ ಆಗಿದ್ದಾನೆ. ಇವಾಗ ಇಲ್ದಾನೆ ಇನ್ಯಾವಾಗ ಇರೋಕ್ಕಾಗುತ್ತೆ? ಅದಕ್ಕೇ ಅಗ್ರಿಮೆಂಟ್ ಹಾಕ್ಬಿಟ್ಟು ಅವನ ಜೊತೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಏನಿರುತ್ತಂತೆ ಅಗ್ರಿಮೆಂಟಲ್ಲಿ? ಕಷ್ಟ ಬರಲಿ ಸುಖ ಬರಲಿ ಅವನ ಜೊತೆಲೇ ಇರಬೇಕು. ಹಾಗೆಯೇ ನಾನು ಕೆಲಸ ಬಿಡ್ತೀನಿ, ಇನ್ಯಾವಾಗಲೂ ಕೆಲಸ ಸೇರ್ಕೊಳ್ಳಲ್ಲ ಅಂತ ಅಗ್ರಿಮೆಂಟಲ್ಲಿ ಇರುತ್ತಂತೆ. ಅಗ್ರಿಮೆಂಟ್ ಮೀರಿದ್ರೆ 10 ವರ್ಷ ಶಿಕ್ಷೆ ಅಂತೆ. ಹಂಗಾರೆ ಸರಿಯಾಗಿ ತಗ್ಲಾಕತ್ತಾ ಇದೆಯಾನು? ಏನು ನಿನ್ನ ಕತೆ ಇದು? ಹೋಗಲೇ, ನಾನೇನು ತಗ್ಲಾಕಳ್ಳಿ? ಏನಿದ್ರು ಅವ್ನು ನನ್ನ ಗಂಡ ಅಲ್ವಾ? ಈಗ ಬೇರೆ ದುಡ್ಡು ಬಂದಿದೆ, ಆರಾಮಾಗಿರ್ಬೋದು. ಯಾವಳು ಸುಖವಾಗಿರಲ್ಲ, ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಆರಾಮಾಗಿರ್ತೀವಿ ಬಿಡೆ. ಸದ್ಯ ನೀನು ಅನ್ಕೊಳ್ಳೋದು ನಿಜ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಕಣೆ. ಸರಿನಮ್ಮ, ನಾನು ಬಾಸ್ ಹತ್ರ ಹೋಗಬೇಕು ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಮೀಟ್ ಮಾಡ್ತೀನಿ ನಿನ್ನ. ಸರಿ ಕಣೆ, ಆಯಿತು. ನೀನು ಡ್ಯೂಟಿಗೆ ರಜಾನೇ ಇವತ್ತು? ಇವತ್ತು ಡ್ಯೂಟಿಗೆ ರಜಾ ಹಾಕೊಂಡಿದ್ದೀನಿ. ಸರಿ ಆಯಿತು ಸ್ವೀಟಿ, ನಾನು ಹೊರಡ್ತೀನಿ. ಮತ್ತೆ ನಾಳೆಯಿಂದ ನೀನು ಆರಾಮಾಗಿರ್ಬೋದಮ್ಮ ನಿನ್ನ ಮನೇಲಿ. ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಪಾಪ ನಿನಗೇನು ರೆಂಟ್ ಕಟ್ಟಕ್ಕೆ ಬೇರೆ ಹಿಂಸೆ ಆಗ್ಬೋದು. ಅಯ್ಯೋ ಏನಿಲ್ಲ ಕಣೆ, ನೀನು ಬರೋಕ್ಕಿಂತ ಮುಂಚೆ ನಾನು ಕಟ್ಕೊಳ್ತಿದ್ದೆ ಈಗ ಹಿಂಸೆ ಅನಿಸುತ್ತೆ. ಏನೋ ಒಟ್ಟಿಗೆ ಅವಾಗ ಫೋನ್ ಆದರೂ ಮಾಡಮ್ಮ, ನೆನೆಸ್ಕೊ ನನ್ನ. ನಾನಿರಲಿ ನೀನು ನೆನೆಸ್ಕಮ್ಮ, ದುಡ್ಡಿರೋ ಪಾರ್ಟಿ ಬೇರೆ ನಿಮ್ಮ ಯಜಮಾನ್ರು. ಇವಾಗ ನೀನೇನು ನೆಲದ ಮೇಲೆ ಇರೋದು ಕಾಣೆ. ಏನೇ ಈ ಥರ ಮಾತಾಡ್ತೀಯ? ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಸರಿಮ್ಮ, ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ, ನಾನೆಲ್ಲ ಹೊರಗಡೆ ಹೋಗಬೇಕು. ಇವಾಗ ಹೊರಡ್ತೀಯ ನೀನು? ಕಣೆ, ಹೊರಡ್ತೀನಿ. ಬಾಯ್ ಕಾವ್ಯ. ಆಯಿತು, ನಮಸ್ತೆ ಸರ್. ಕಾವ್ಯ, ಏನಮ್ಮ, ಏನು ಸಮಾಚಾರ? ಸರ್ ಏನಿಲ್ಲ ಸರ್, ನಾನು ಕೆಲಸ ಬಿಡ್ತಾ ಇದ್ದೀನಿ, ಅದಕ್ಕೆ ಬಂದೆ ಹೇಳೋಣ ಅಂದ್ಬಿಟ್ಟು. ಹೌದಾ? ಏನಕ್ಕೆ? ಅದು ನಾನು ನಮ್ಮ ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದ್ದೀನಿ ಸರ್. ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದೀಯಾ? ಯಾರು, ಅರುಣ್ ಜೊತೆಗಾ? ನೋ ಅರುಣ್ ಜೊತೆಗಲ್ಲ ಸರ್, ನನ್ನ ಹಸ್ಬೆಂಡ್ ರವಿ ಜೊತೆಗೆ. ವಾಟ್? ಅರುಣ್ ಅಲ್ವಾ ನಿನ್ನ ಬಾಯ್ ಫ್ರೆಂಡು? ಅದೇ ಇವಾಗ ರವಿ ನನ್ನ ಮದುವೆ ಅದೇ. ಅಯ್ಯೋ ಅದು ಸರ್, ನನ್ನ ಮೊದಲೇ ಮದುವೆ ಆಗಿದೆ. ಅದು ಡಿವೋರ್ಸ್ ಕೊಡೋಕ್ಕೆ ಅಂತ ಅಪ್ಲೈ ಮಾಡಿದ್ದೆ ಅಲ್ವಾ, ಅದಕ್ಕೆ ನಾನು ಸಿಂಗಲ್ ಆಗಿದ್ದು. ನಾಚಿಕೆ ಆಗಲ್ವಾ ನಿನಗೆ ಈ ಥರ ಎಲ್ಲ ಮಾತಾಡೋಕ್ಕೆ? ನಿಂದೊಂದು ಜನ್ಮನ ನಿಂದು. ಸರ್ ಯಾಕೆ ಸರ್ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇಂಗಮ್ಮ ಮಾತಾಡ್ತಾರೆ? ಇನ್ನೇಂಗೆ ಮಾತಾಡ್ತಾರೆ ನಿನಗೆ? ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ನಿಜವಾಗ್ಲೂ ಈ ಥರ ಮಾತಾಡ್ತಿರ್ಲಿಲ್ಲ ನೀನು. ಅಲ್ಲ ಪಾಪ ಅರುಣ್ ಆ ಸೌಮ್ಯನ ಲೈಫ್ ಹಾಳು ಮಾಡಿಬಿಟ್ಟು ಇವಾಗ ನಾಟಕ ಆಡ್ತಾ ಇದೆಯಾ ನೀನು? ಏನಮ್ಮ ನಿಂದು? ಏನಕ್ಕೆ ಬಂದಿದೆಯಾ ಇಲ್ಲಿಗೆ? ನೋಡಿ ಸರ್, ನನಗೆ ಬೇರೆ ಎಲ್ಲ ಬೇಡ, ನಮ್ಮ ಪರ್ಸ್ನಲ್ ವಿಷಯಕ್ಕೆ ನೀವು ತಲೆ ಹಾಕೋದು ಬೇಡ.
ನನಗೆ ಕೆಲಸ ಬಿಡ್ತಾ ಇದ್ದೀನಿ ನಾನು, ಅದನ್ನ ಇನ್ಫಾರ್ಮ್ ಮಾಡೋಣ ಅನ್ಕೊ ಬಂದೆ ಅಷ್ಟೇ. ಓ ಒಳ್ಳೆ ಕೆಲಸ, ಮೊದಲಷ್ಟು ಕೆಲಸ ಮಾಡು, ಪುಣ್ಯ ಬರುತ್ತೆ. ಕೆಲಸ ಬಿಡ್ತೀನಮ್ಮ? ಹಾಂ ಸರ್, ನಾನು ಕೆಲಸ ಬಿಡ್ತಾ ಇದ್ದೀನಿ. ಸರಿ, ಹಾಗಾದರೆ ಸೈನ್ ಹಾಕ್ಬಿಟ್ಟು ಹೋಗು. ನೋಡಿ, ಯಾವತ್ತೇ ಕಾರಣಕ್ಕೂ ಇನ್ನು ನಮ್ಮ ಆಫೀಸಲ್ಲಿ ನಿನ್ನ ಕೆಲಸ ಇರಲ್ಲ. ಅಯ್ಯೋ, ನನಗಂತ ದರದ್ದು ಬಂದಿಲ್ಲ ಸರ್, ನಿಮ್ಮ ಆಫೀಸ್ಗೆ ಮತ್ತೆ ಬಂದು ಕೆಲಸ ಮಾಡಬೇಕು ಅನ್ನೋದು. ಇಷ್ಟೊಂದು ಕೊಪ್ಪು ತೋರ್ಬೇಡ. ಇಷ್ಟು ದಿನ ಇಲ್ಲೇ ತಿಂದಿದ್ಯಾ, ಈ ಆಫೀಸ್ ದುಡ್ಡೇ ತಿಂದಿದ್ಯಾ ಅನ್ನೋದು ಮರಿಬೇಡ ನೀನು. ಆ ಕರ್ಮನ ಮತ್ತೆ ನೆನೆಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಈ ಆಫೀಸ್ ಅವಸರನೇ ಬೇಡ ನನಗೆ. ನಾನು ಕೆಲಸ ಬಿಡ್ತಾ ಇದ್ದೀನಿ ಅಷ್ಟೇ. ನೋಡಮ್ಮ, ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಕೋ. ಆಮೇಲೆ ಇನ್ನೊಂದು ವಿಷಯ, ಅವ್ರನ್ನ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಇನ್ನು ಅವ್ರ ಲೈಫ್ ಹಾಳು ಮಾಡಬೇಡ. ದೇವ್ರು ಒಳ್ಳೇದು ಮಾಡಲ್ಲ. ಆ ಹುಡುಗಿ ಎಷ್ಟೊಂದು ಒಳ್ಳೆ ಹುಡುಗಿ, ಅವಳಿಗೆ ಮೋಸ ಮಾಡಿದ್ರೆ ಆ ದೇವ್ರು ನಿನ್ಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ. ಸರ್, ಅವೆಲ್ಲ ನಿಮಗೆ ಬೇಕಾಗಿಲ್ಲ ಆಯ್ತಾ? ಇಲ್ಲಿ ಇವಾಗ ನನ್ನ ಬಾಸ್ ಅಲ್ಲ, ನಾನು ಇಲ್ಲಿ ಕೆಲಸ ಮಾಡೋಳಲ್ಲ ಆಯ್ತಾ? ಅದ್ರ ಬಗ್ಗೆ ನೀವು ತಲೆಗೆಡ್ಸ್ಕೋಬೇಡಿ. ಅದು ನನ್ನ ಪರ್ಸ್ನಲ್, ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊಳ್ತೀನಿ. ನೀವ್ಯಾರು ಹೇಳಕ್ಕೆ? ನೀವು ನನಗೇನು ಹೇಳೋಂಥದ್ದಿಲ್ಲ. ಓಹೋ, ಅಷ್ಟೆಲ್ಲ ಆಯ್ತಾ? ಸರಿ ಸರಿ, ಹಾಗಾದ್ರೆ ನೋಡು, ಇವಾಗ ಸೈನ್ ಹಾಕ್ಬಿಟ್ಟು ಇನ್ನೊಂದು ಕ್ಷಣನೂ ಇರಂಗಿಲ್ಲ, ಹೋಯ್ತಾ ಇರಬೇಕು. ಅಯ್ಯೋ, ಹೋಗ್ತೀನಿ ಇರಿ ಸರ್. ನನಗೆ ಈ ಥರದ ಆಫೀಸಲ್ಲಿ ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ ಆಯ್ತಾ? ಜಾಸ್ತಿ ಮಾತಾಡಬೇಡಿ ನೀವು. ಏಯ್, ಗೆಟ್ ಔಟ್. ಹೋ, ಏನು ಕಾವ್ಯ ಮೇಡಮ್, ಏನು ಗಾಳಿ ಈ ಕಡೆ ಬೀಸ್ಬಿಟ್ಟಿದೆ? ಏನು ಆಫೀಸಲ್ಲಿ ನಿಮ್ಗೆಲ್ಲರೂ ಹುಚ್ಚು ಬಂದಿದೆಯಾ? ನಿಮಗೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ? ನೋಡು, ಇನ್ಮೇಲೆ ನಾನು ಕಾಟ ಇರೋಲ್ಲ ನಿನಗೆ. ಆರಾಮಾಗಿರು. ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ವಾಟ್, ರಿಯಲಿ? ಟ್ಯಾಂಕ್ ಗಾಡ್, ನಿಜವಾಗ್ಲೂ ಈ ಥರ ಒಂದಿನ ಬರುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಆದಷ್ಟು ಬೇಗ ಹೋಗ್ಬಿಡು, ಒಳ್ಳೆ ಕೆಲಸ ಆಗುತ್ತೆ. ಹೋಗ್ತೀನಪ್ಪ, ಹೋಗ್ತೀನಿ. ನಾನೇನು ಇಲ್ಲೇ ಕುತ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬೇಕು ಅನ್ನೋ ಅನೇ ಬರ ನನಗಿಲ್ಲ. ನಮ್ಮ ಹಸ್ಬೆಂಡ್ ತುಂಬ ರಿಚ್ ಆಗಿದ್ದಾರೆ ಗೊತ್ತಾ? ಅರುಣ್ ಯಾವಾಗ ರಿಚ್ ಆದ? ಕೆಲಸ ಕಳ್ಕೊಂಡು ಕೂತಿದ್ದಾನೆ? ಅರುಣ್ ಅಲ್ಲ, ರವಿ. ನಿನ್ಗೇನು ಗೊತ್ತಿಲ್ವಾ? ಗೊತ್ತಿದ್ದು ನಾಟಕ ಮಾಡ್ತೀಯಲ್ಲ. ಓ ಸಾರಿ ಕಾವ್ಯ, ನಿನ್ಗೆ ಇಬ್ಬರ ಹಸ್ಬೆಂಡ್ ಅಲ್ವಾ, ನನಗೆ ಗೊತ್ತಾಗ್ಲಿಲ್ಲ. ನೋಡು, ಟೂ ಮಚ್ ಆಡ್ಬೇಡ ನೀನು. ಅರುಣ್, ನಾನು ಮದುವೆ ಆಗಿದ್ದೀನ ನಾನು. ಏನಿಂಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು? ಇಷ್ಟು ಅಸಹ್ಯವಾಗಿ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಇಬ್ಬಿಬ್ರು ಹುಡುಗರ ಜೊತೆ ನಾಟಕ ನಿನಗೆ ನಾಚಿಕೆ ಆಗಲ್ಲ ಅಂದರೆ ನನಗೆ ಹೇಳಕ್ಕೆ ಯಾಕೆ ನಾಚಿಕೆ ಆಗಬೇಕು? ಇದೊಳ್ಳೆ ಸರಿ ತಪ್ಪ. ನಿಜ ಹೇಳ್ತೀನಿ, ತುಂಬ ಅತಿ ಆಗ್ತೀನಿ ನಿಂದು. ಏನು ಈ ಥರ ಅತಿ ಆಗಾಡ್ತೀಯ ನೀನು? ಏನು ದೊಡ್ಡ ಹೀರೋ ಅನ್ಕೊಂಡಿದ್ಯಾ ನಿನ್ನ? ಇಲ್ಲಪ್ಪ, ನಾನು ಹೀರೋ ಅಲ್ಲ, ನೀನಂತೂ ಪಕ್ಕ ಹೀರೋಯಿನ್. ನೋಡು, ಸುಮ್ಮನೆ ಹೇಳ್ತಾ ಇದ್ದೀನಿ ಅಭಿ, ನಿನ್ನ ಸುಮ್ಮನೆ ಟೂ ಮಚ್ ಆಡಬೇಡ. ನಾನು ಹೋಗ್ತಾ ಇದ್ದೀನಿ. ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಗಳು ನೋಡೋಕೆ ಇಷ್ಟ ಇಲ್ಲ ನನಗೆ. ನಿಮ್ದೊಂದು ಮಕ್ಕಗಳ ನಿಮ್ಮವು. ಓಕೆ ಕಾವ್ಯ, ಫಸ್ಟ್ ಹೋಗಮ್ಮ. ನಿನ್ನಿಂದ ತುಂಬ ನಮ್ಮ ಆಫೀಸ್ ತುಂಬ ಕೆಟ್ಟ ಹೆಸರು ಬಂದುಬಿಟ್ಟಿತ್ತು. ಇವಾಗ ನೀನು ಹೋಗ್ತಾ ಇದೆಯಲ್ವಾ, ತುಂಬ ಖುಷಿಯಾಗುತ್ತೆ ನನಗೆ. ಓಕೆ, ಹೋಗು, ಆರಾಮಾಗಿದ್ಬಿಡು. ಕೆಲಸಕ್ಕೆಲ್ಲ ಬರಬೇಡ. ಅಡುಗೆ ಮಾಡಿಕೊಂಡು ಒಂದು ಪಾಪ ಮಾಡ್ಕೊಬಿಟ್ಟು ಅದನ್ನ ಬ್ಯಾಗ್ ತೊಳ್ಕೊಂಡಿದ್ಬಿಡು. ಓಕೆ? ಏಯ್, ನಾನು ಏನಾದರೂ ಮಾಡ್ಕೊಳ್ತೀನಿ. ನಿನಗೆ ಯಾಕೋ ಅವೆಲ್ಲ ಏನಕ್ಕೋ? ಏನಕ್ಕೆ ನಿಂದದೆಲ್ಲ ಹುಷಾಬರಿ? ಹೇಳ್ತಾ ಇದ್ದೀನಿ ಅಭಿ, ದಿಸ್ ಇಸ್ ಟೂ ಮಚ್. ಟೂ ಮಚ್ಚು ಇಲ್ಲ, ಫೋರ್ ಮಚ್ಚು ಇಲ್ಲ. ಓಕೆ, ಬಾಯ್ ಬೇಬಿ. ಬೇಬಿ ಬದನೆಕಾಯಿ ಯಾವುದೂ ಇಲ್ಲ. ಏನು ಸ್ಪೀಟಿ, ಏನು ಇಷ್ಟೊಂದು ಬ್ಲಾಸ್ಟ್ ಆಗಿಬಿಟ್ಟಿದ್ದಾಳೆ? ಕೆಲಸ ಬಿಟ್ಟು ಹೋಗ್ತಾ ಇದ್ದಾಳೆ ಅಲ್ವಾ, ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ. ಮೊದಲೋಗ್ಲಿ ಬಿಡು, ಇವಳಿಂದ ನಮ್ಮ ಆಫೀಸ್ಗೆ ಕೆಟ್ಟ ಹೆಸರು ಬಂದಿತ್ತು. ಹೆಂಗೋ ಆ ಸೌಮ್ಯ ಅರುಣ್ ಲೈಫ್ ಸರಿ ಆಯಿತು. ಇವಳು ಹೆಂಗೋ ತೊಲಗೋಗ್ಲಿ ಬಿಡು. ಹೇಗಿದ್ದಾನೆ ಅರುಣ್? ಫೋನ್ ಮಾಡಿದಾ? ಡಿಸ್ಚಾರ್ಜ್ ಆಯ್ತಂತೆ, ಹಳ್ಳಿಗೆ ಹೋಗಿದ್ದಾನೆ. ಹೌದಾ? ಹೇಗೋ ಚೆನ್ನಾಗಿರ್ಲಿ ಪಾಪ ಸೌಮ್ಯ ತುಂಬ ಒಳ್ಳೆ ಹುಡುಗಿ. ಬಿ, ಪಾಪ ತುಂಬ ಒಳ್ಳೆ ಹುಡುಗಿ. ಹೇಗೋ ಇವಾಗಲಾದ್ರೂ ಲೈಫ್ ಸರಿಯಾಗಿಬಿಟ್ರೆ ಸಾಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.